ಎಲ್ಲರಿಗೂ ಪ್ರೇಸ್ ದ ಲಾರ್ಡ್. ನನ್ನ ಪ್ರೀತಿಯ ದೇವರ ಮಕ್ಕಳೇ, ಈ ಮುಂಜಾನೆ ಬರುವ ದೇವರ ವಾಗ್ದಾನವನ್ನು ಎಷ್ಟು ಜನ ನೋಡ್ತಾ ಇದ್ರು ಪ್ರೇರೆ, ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ತಿಳಿಸ್ತಾ ಇದ್ದೀನಿ ಪ್ರೇರೆ. ಮತ್ತು ಪ್ರತಿದಿನ ವಾಗ್ದಾನ ನೋಡ್ತಾ ಇದ್ರಿ, ತುಂಬ ಸಂತೋಷ. ಒಂದೊಂದು ದಿವಸ ನೆಟ್ವರ್ಕ್ ಪ್ರಾಬ್ಲಮ್ ಇಂದ ವಿಡಿಯೋನ ಹಾಕ್ತಾ ಇಲ್ಲ, ಮತ್ತು ಪ್ರತಿದಿನ ವಿಡಿಯೋಸ್ ನೋಡ್ತಾ ಇರ್ರಿ. ಮತ್ತು ಈ ಮುಂಜಾನೆ ಸಮಯದಲ್ಲಿ ದೇವರು ನಮಗೆ ವಾಗ್ದಾನ ಮಾಡಿದ್ದಾರೆ. ವಾಗ್ದಾನ ನಮ್ಮ ಜೀವಿತದಲ್ಲಿ ಆತ ನೆರವೇರಿಸುವಂತ ದೇವರಾಗಿದ್ದಾರೆ ಎಂಬುದಾಗಿ ಕೊನೆವರೆಗೂ ಪ್ರಾರ್ಥನೆ ಏಕೀಭವಿಸ್ರಿ. ಅದ್ಭುತ ರೀತಿಯಾಗಿ ಮುಂಜಾನೆ ಸಮಯದಲ್ಲಿ ದೇವ್ರು ನಿಮ್ಮ ಜೀವಿತದಲ್ಲಿ ದೇವರು ವಾಗ್ದಾನವನ್ನು ನೆರವೇರಿಸುವಂತರಾಗಿದ್ದಾರೆ ಪ್ರಿಯರೇ. ಮತ್ತು ಈ ಮುಂಜಾನೆ ಸಮಯದಲ್ಲಿ ನಮಗೆ ದೇವರು ಕೊಟ್ಟಿರುವಂತ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರಿಯರೇ. ಯೆಶಾಯ 44ನೇ ಅಧ್ಯಾಯ 3ನೇ ವಚನ. ಬತ್ತಿದ ಭೂಮಿಯಲ್ಲಿ ಮಳೆಗರಿದು ಒಣನೆಲದಲ್ಲಿ ಕಾಲುವೆಗಳನ್ನು ಹರಿಸುವೆನು. ನಿನ್ನ ಸಂತಾನದವರಲ್ಲಿಯೂ ನನ್ನ ಆತ್ಮವನ್ನು, ನಿನ್ನ ಸಂತತಿಯವರ ಮೇಲೆಯೂ ನನ್ನ ಆಶೀರ್ವಾದವನ್ನು ಸುರಿಸುವೆನು. ಹಲ್ಲೆಲೂಯ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ಮುಂಜಾನೆ ಸಮಯದಲ್ಲಿ ದೇವರು ನಮಗೆ ವಾಗ್ದಾನ ಮೂಲಕವಾಗಿ ನಮ್ಮ ಜೊತೆಲಿ ಮಾತಾಡ್ತಾ ಇದ್ರು ಪ್ರಿಯ. ಯಾವ್ದಕ್ಕೆ ಬರಲ್ಲ ಅಂತ ನಮ್ಮ ಜೀವಿತವನ್ನು, ಎಲ್ಲ ಸ್ಥಿತಿಯಲ್ಲಿ ಬಿದ್ದಂತ ನಮ್ಮ ಜೀವಿತವನ್ನು ದೇವರು ಮುಂಜಾನೆ ಸಮಯದಲ್ಲಿ ವಾಗ್ದಾನ ಮುಖಾಂತರವಾಗಿ ಮಾತಾಡ್ತಾರೆ. ಯಾವ ವಿಷಯದಲ್ಲಿ ನಾವು ಭಯ ಪಡುವಂತ ಪ್ರತಿಯೊಂದು ಪರಿಸ್ಥಿತಿಯಲ್ಲಿ ದೇವರು ನಮಗೆ ಧೈರ್ಯಗೊಳಿಸ್ತಾ ಇದ್ದಾರೆ ಪ್ರಿಯರೇ. ಇಲ್ಲಿ ಯಾಕೋಬನಿಗೆ ದೇವರು ಅದ್ಭುತ ರೀತಿಯಾಗಿ ವಾಗ್ದಾನ ಮುಖಾಂತರವಾಗಿ ಮಾತಾಡ್ತಾ ಇದ್ದಾರೆ ಪ್ರಿಯರೇ. ಬತ್ತಿದ ಭೂಮಿಯಲ್ಲಿ ಮಳೆಗರಿದು ಒಣ ನೆಲದಲ್ಲಿ ಕಾಲುವೆಗಳು ಹರಿಸುವೆನು. ಒಣ ನೆಲದ ಮೇಲೆ ನೀರಿಲ್ಲದಾಗಿ ಹಾಗೆ ಮರುಭೂಮಿಯಾಗಿ ನಿಂತ್ಕೊಳ್ತು, ಆ ಒಂದು ಒಣ ನೆಲದ ಮೇಲೆ ಮಳೆಯನ್ನು ಸುರಿಸಿ ಅವು ಕಾಲುವೆಗಳ ಹರಿಯುವಂತೆ ಮಾಡುವೆನು. ಅಂದ್ರೆ ನಮ್ಮ ಜೀವಿತದಲ್ಲಿ ಬಿದ್ದೋಗಿಂತ ನಮ್ಮ ಪರಿಸ್ಥಿತಿಯನ್ನು, ಯಾವ್ದಕ್ಕೆ ಬರಲ್ಲಂತ ನಮ್ಮ ಪರಿಸ್ಥಿತಿಯನ್ನು ದೇವರು ಆತನು ನಮ್ಮನ್ನು ಆಶೀರ್ವದಿಸ್ತಾ ಇದ್ದಾನಂತೆ. ನಮ್ಮನ್ನು, ನಮ್ಮ ಸಂತತಿಯವರನ್ನು ಆತನ ಆತ್ಮವರಗಳಿಂದ, ಆತನ ಆಶೀರ್ವಾದದಿಂದ, ಸುವರಗಳಿಂದ ಸುರಿಸುವೆನೆಂಬುದಾಗಿ ದೇವರು ಅದ್ಭುತ ರೀತಿಯಾಗಿ ಆತನು ವಾಗ್ದಾನ ಮಾಡ್ತಿದ್ರಿ ಪ್ರಿಯರೇ. ನನ್ನ ಆತ್ಮವನ್ನು ನಿನ್ನ ಸಂತತಿಯವರ ಮೇಲೆಯೂ ನನ್ನ ಆಶೀರ್ವಾದವನ್ನು ಸುರಿಸುವೆನು. ನನ್ನ ಆತ್ಮವು ನಿನ್ನ ಸಂತತಿಯವರ ಮೇಲೆಯೂ ನನ್ನ ಆಶೀರ್ವಾದವನ್ನು ಸುರಿಸುವೆನೆಂಬುದಾಗಿ ಪ್ರಿಯರೇ. ನಮ್ಮ ಮೇಲೆ, ನಮ್ಮ ಕುಟುಂಬದ ಮೇಲೆ, ನಮ್ಮ ಸಂತತಿಯನ್ನು ಮಾಡುವ ಎಲ್ಲಾ ಕೆಲಸ ಕಾರ್ಯಗಳ ಮೇಲೆ ದೇವರು ಆತ್ಮವನ್ನು ಸುರಿಸುವಂತರಾಗಿದ್ರು ಪ್ರಿಯರೇ. ಮುಂಜಾನೆ ನೀವು ಯಾವ ವಿಷಯದಲ್ಲಿ ಭಯ ಪಡ್ತಾ ಇದ್ದೀರಾ? ಬಿದ್ದುವಂತ ನಮ್ಮ ಜೀವನ, ಅವಮಾನ ಹೊಂದಂತ ನಮ್ಮ ಜೀವನ, ಈಗ ನಮ್ಮ ಜೀವನದ ಆಶೀರ್ವಾದ ಬರೋದಿಲ್ಲ, ನಮ್ಮ ಜೀವನ ಸಂತೋಷವಾಗಿರುವುದಿಲ್ಲ, ನಮ್ಮ ಜೀವನ ಈಗ ಉನ್ನತ ಸ್ಥಳದಲ್ಲಿ ಇರುವುದಿಲ್ಲ ಮತ್ತೆ ನೀವು ಯಾವ್ಯಾವ ವಿಷಯದಲ್ಲಿ ಭಯ ಪಡ್ತಾ ಇದ್ರು ಆದ್ರೆ ಭಯ ಪಡಬೇಡಿ. ದೇವರು ಅದ್ಭುತ ರೀತಿಯಾಗಿ ಇಲ್ಲಿ ವಾಗ್ದಾನ ಮಾಡ್ತಿದ್ರಿ ಪ್ರಿಯರೇ. ವಾಗ್ದಾನ ಯಾಕೋಬನಿಗೆ ಜೀವಿತದಲ್ಲಿ ದೇವ್ರು ಮಾಡಿದಂಥ ಆಶೀರ್ವಾದವು ಇಲ್ಲಿ ನಮ್ಮ ಜೀವಿತದಲ್ಲಿ ಸಹ ದೇವರ ಆಶೀರ್ವಾದ ಮಾಡ್ತಿದ್ರಿ ಪ್ರಿಯರೇ. ನಾವು ದೇವರಲ್ಲಿ ನಂಬಿಕೆ, ವಿಶ್ವಾಸ ಇಟ್ಟು ನಾವು ಬಾಳೋಣ. ಪ್ರತಿಯೊಂದು ವಿಷಯದಲ್ಲಿ ದೇವರು ನಮ್ಮನ್ನು, ನಮ್ಮ ಕುಟುಂಬವನ್ನು, ಆತನ ಆತ್ಮವನ್ನು ಸುರಿಸಿ ನಮ್ಮನ್ನು ಅದ್ಭುತ ರೀತಿಯಾಗಿ ಅದನ್ನ ನಡೆಸುವಂತ ದೇವ್ರ ಪ್ರಿಯರೇ. ಮುಂಜಾನೆ ಸಮಯ ನೀವು ಯಾವ್ಯಾವ ವಿಷಯದಲ್ಲಿ ಬಿದ್ದೋಗಿದ್ದ ಸ್ಥಿತಿಯಲ್ಲಿ, ದುಃಖದಲ್ಲಿ, ಚಿಂತನೆಯಲ್ಲಿ ಆಗೋಯ್ತು ನಮ್ಮ ಜೀವನ, ಈಗ ಒಣಗೋಗಿದ ಹಾಗೆ ನಮ್ಮ ಜೀವನ ಎಲ್ಲವನ್ನು ವ್ಯರ್ಥ ಆಗಿ ಹೋಗಿದೆ ಅಂತ ನೀವು ಅನ್ಕೊಳ್ತಾ ಇದ್ರಬಹುದು ಪ್ರಿಯರೇ. ಆದ್ರೆ ನಿಮ್ಗೆ ಶುಭ ವರ್ತಮಾನ. ದೇವರು ಆತ್ಮವನ್ನು ನಮ್ಮ ಕುಟುಂಬದಲ್ಲಿ, ದೇವರ ಆಶೀರ್ವಾದ ನಮ್ಮ ಕುಟುಂಬದಲ್ಲಿ ಆತನು ಸುವರ್ಗಳಿಂದ ಸುರಿಸಿ ನಮ್ಮನ್ನು ಆಶೀರ್ವದಿಸಿ ಬಲಪಡಿಸಿ ಆತನ ಸಹಾಯಕನಾಗಿದ್ದು ನಮ್ಮ ನಡೆಸುವಾಗ ನೀವು ವಾಗ್ದಾನ ಗಟ್ಟಿಯಾಗಿ ಹಿಡ್ಕೊಂಡು ನಾವು ಪ್ರಾರ್ಥನೆ ಮಾಡ್ಕೊಳ್ಳೋಣ. ದೇವರ ಆಶೀರ್ವಾದ ಯಾವಾಗಲೂ ನಮ್ಮ ಜೊತೆಲಿದ್ದು ನಮ್ಮನ್ನು, ನಮ್ಮ ಕುಟುಂಬವನ್ನು ಆತನ ಅದ್ಭುತ ರೀತಿಯಾಗಿ ನಡೆಸುವಂತ ದೇವ್ರ ಪ್ರಿಯ. ಯಾವ ವಿಷಯ ನಿಮ್ಮ ಕುಟುಂಬ ವಿಷಯದಲ್ಲಿ ಭಯ ಪಡ್ತಿರ್ಬೋದು, ರೋಗಗಳ ವಿಷಯದಲ್ಲಿ ಭಯ ಪಡ್ತಿರ್ಬೋದು, ಎಜುಕೇಶನ್ ವಿಷಯದಲ್ಲಿ ಭಯ ಪಡ್ತಿದ್ದಿರ್ಬೋದು, ಏನಾಗಲ್ಲಂತ ಪರಿಸ್ಥಿತಿ ನಾವು ಇದ್ದಂತ ನೀವು ಯಾವ ವಿಷಯದಲ್ಲಿ ಭಯ ಪಡ್ತಿದ್ದಿರ್ಬೋದು ಪ್ರಿಯರೇ. ಆದರೆ ದೇವರು ಮುಂಜಾನೆ ವಾಗ್ದಾನ ಮಾಡಿದಂಥ ದೇವರು ವಾಗ್ದಾನ ಅದ್ಭುತ ರೀತಿಯಾಗಿ ನಮ್ಮ ಜೀವಿತದಲ್ಲಿ ಆತ ನೆರವೇರಿಸಿ ನಮಗೆ ಭಯ ಪಡುವಂಥ ಎಲ್ಲ ಪರಿಸ್ಥಿತಿಯನ್ನು ತೆಗೆದು ಆತನ ಆತ್ಮವನ್ನು ನಮ್ಮ ಕುಟುಂಬದಲ್ಲಿ, ಆತನ ಆಶೀರ್ವಾದ ನಮ್ಮ ಕುಟುಂಬದ ಮೇಲೆ ಸುರಿಸುವಂತ ದೇವರು ಪ್ರಿಯರೇ. ಆಮೇನ್. ಎಲ್ಲರ ಕಣ್ಣುಗಳು ಮುಚ್ಕೊಳ್ಳಿ, ನಾವು ಪ್ರಾರ್ಥನೆ ಮಾಡ್ಕೊಂಡು. ಪರಿಶುದ್ಧನೇ ಅಪ್ಪ ತಂದೆ, ಸ್ತೋತ್ರವಾಗಲಿ ಎಸ್ಸ. ಮುಂಜಾನೆ ಸಮಯ ತಂದೆ ಎಷ್ಟು ಜನರು ವಾಗ್ದಾನ ನೋಡ್ತಾ ಇರಪ್ಪ, ಈ ವಾಗ್ದಾನ ಎಲ್ಲರ ಜೀವಿತದಲ್ಲಿ ತಂದೆ ನೀವು ಅದ್ಭುತ ರೀತಿಯಾಗಿ ಪ್ರಭಾ ನೀವು ಆಶೀರ್ವದಿಸುವಂತ ದೇವ್ರು, ನೀವು ಬಲಪಡಿಸುವಂತ ದೇವ್ರು ನೀವಾಗಿರಿ ಎಸ್ಸಯ್ಯ. ತಂದೆ ದೇವ್ರು ಎಷ್ಟು ಜನರು ಕಮೆಂಟ್ಗಳ ಮೂಲಕವಾಗಿ ತಿಳಿಸುವಂತ ಪ್ರತಿಯೊಬ್ಬರು ಮಕ್ಕಳ ಜೀವಿತದಲ್ಲಿ ತಂದೆ ಒಣಗಿ ಹೋದ ಭೂಮಿಯ ಹಾಗೆ ಅವರು
ಜೀವಿತನು ಬರಡಾಗಿ ಹೋಗಿರ್ಬೋದು ತಂದೆ. ಆದರೆ ಈ ಮುಂಜಾನೆ ಸಮಯ ನಾನು ನಿಮ್ಮನ್ನು, ನಿಮ್ಮ ಕುಟುಂಬದವರನ್ನು ಒಳ್ಳೆ ರೀತಿಯಾಗಿ ನನ್ನ ಆತ್ಮ ಬಲದಿಂದ, ನಮ್ಮ ಆತ್ಮ ವರಗಳಿಂದ, ಆಶೀರ್ವಾದದಿಂದ ತುಂಬಿಸ್ತೀನಿ ಎಂಬುದಾಗಿ ತಂದೆ ನೀವು ಅದ್ಭುತ ರೀತಿಯಾಗಿ ನೀವು ವಾಗ್ದಾನ ಮಾಡಿದಂಥ ದೇವರು, ವಾಗ್ದಾನ ಎಲ್ಲರ ಜೀವಿತದಲ್ಲಿ ತಂದೆ ಆಶೀರ್ವಾದ ಬಾಗಿಲುಗಳು ತೆರಲ್ಪಳ್ಳತ್ತೆ ಅಂತ ಹೇಳಿ ನಾನು ನಂಬುತ್ತೇನೆ ಪ್ರಭಾ. ಈ ಮುಂಜಾನೆ ಸಮಯ ಈಗಳಿಗೆ ನಿಮಿಷದಲ್ಲಿ ಪ್ರಭಾ ಈ ವಾಗ್ದಾನ ಹಿಡ್ಕೊಂಡು ಪ್ರಾರ್ಥಿಸುವಂತ ಪ್ರತಿಯೊಬ್ಬರ ಜೀವಿತದಲ್ಲಿ ತಂದೆ ಅವರು ಎಲ್ಲ ಬಿದ್ದು ಇಂಥ ಪರಿಸ್ಥಿತಿಯನ್ನು ಕಣ್ಣೀರಂತ ದಿನಗಳಲ್ಲೂ ಎಲ್ಲಾ ದಿನಗಳೆಲ್ಲ ದುಃಖ ದಿನಗಳಲ್ಲಿ ತೆಗೆದು ನೀವು ಆಶೀರ್ವಾದ ದಿನಗಳನ್ನು ಬರ ಮಾಡ್ತಾ ಇದ್ರಪ್ಪ ಅಂತ ಹೇಳಿ ನಾನು ನಂಬುತ್ತೇನೆ ಪ್ರಭಾ. ಮತ್ತೆಷ್ಟು ಜನರು ಪ್ರಾರ್ಥನೆ ರಿಕ್ವೆಸ್ಟ್ ತಿಳಿಸುವಂತ ಪ್ರತಿಯೊಬ್ಬರ ಮಕ್ಕಳ ಜೀವಿತದಲ್ಲಿ ಅವರ ಕುಟುಂಬದಲ್ಲಿ ಯಾವಾಗಲೂ ಸಂತೋಷದಿಂದ, ಶಾಂತಿಯಿಂದ, ಸಮಾಧಾನದಿಂದ ಜೀವಿಸುವಂತೆ ಕೃಪೆ ಮಾಡಿ. ನಿಮ್ಮ ಆಶೀರ್ವಾದ ಯಾವಾಗಲೂ ಅವ್ರ ಜೊತೆಯಿಂದ ಇರುವಂಥದ್ದು, ನಿಮ್ಮ ಸಹಾಯ ಅಲ್ಲಿ ಯಾವಾಗಲೂ ಅವ್ರ ಜೊತೆಲಿ ಇರುವಂತದ್ದಾಗಿದೆ ಪ್ರಭಾ. ಈ ಮುಂಜಾನೆ ಸಮಯ ವಾಗ್ದಾನ ಮಾಡಿದಂತ ದೇವರು ವಾಗ್ದಾನ ಎಲ್ಲರ ಜೀವಿತದಲ್ಲಿ ತಂದಿ ನೀವೇ ನೆರವೇರಿಸಿ ಆಶ್ವಾಸ ಬಲಪಡಿಸಿ ನಿಮ್ಮ ಕೃಪೆಯಿಂದ ನಡೆಸ್ತೀರಿ ಅಂತ ಹೇಳಿ ನಜರೇತಿನ ಯೇಸು ಕ್ರಿಸ್ತ ನಾಮದಲ್ಲಿ, ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ, ಆಮೀನ್. ಪ್ರೇರೆ, ಎಷ್ಟು ಜನರು ವಾಗ್ದಾನ ಕೇಳಿ ಆತ್ಮ ಬಲ ಹೊಂದ್ಕೊಂಡು ಸಂತೋಷವುಳ್ಳವರಾಗಿದ್ರು ಪ್ರೇರೆ. ಈ ವಾಗ್ದಾನ ಅನೇಕರಿಗೆ ಶೇರ್ ಮಾಡುವಂತರಾಗಿರಿ ಮತ್ತು ನಿಮ್ಮ ಪ್ರಾರ್ಥನೆ ರಿಕ್ವೆಸ್ಟ್ಗಳು ಕಮೆಂಟ್ಗಳ ಮೂಲಕವಾಗಿ ತಿಳಿಯಪಡಿಸ್ರಿ. ಮತ್ತು ನಿಮಗೋಸ್ಕರವಾಗಿ, ನಿಮ್ಮ ಕುಟುಂಬಕ್ಕೋಸ್ಕರವಾಗಿ ನಾವು ಯಾವಾಗಲೂ ಪ್ರಾರ್ಥಿಸುವಂತರಾಗಿದ್ವಿ ಪ್ರೇರೆ. ಮತ್ತು ಹೊಸೊಬ್ರು ಯಾರಾದರೂ ಈ ಚಾನಲ್ ನೋಡುವುದಾದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿದಿನ ದೇವ್ರು ಕೊಡುವಂಥ ಆಶೀರ್ವಾದವು ಅದ್ಭುತ ರೀತಿಯಾಗಿರುತ್ತೆ ಪ್ರೇರೆ. ಈ ವಾಗ್ದಾನವು ನಿಮ್ಮ ಜೀವಿತದಲ್ಲಿ ದೇವರ ಆಶ್ವಸಿ ಬಲಪಡಿಸಲಿ ಪ್ರೇರೆ. ಆಮೇನ್. ಗಾಡ್ ಬ್ಲೆಸ್ ಯು.